Hi, hello, welcome back to my YouTube channel. If you are new here, please don't forget to subscribe. This video is all about making an ice cream and doing useless shopping. Let's start the video. In the history of my life, this is the first time I'm doing ice cream. Gottilla hengagate anta, but I'm doing ashte. This is the frozen chickus. I'm adding milk to it. Let's do some magic. We need to grind this into a smooth paste. For the next part, I took this fresh cream. Let me transfer this to a bowl. I think thick cream ತಗೋಬರ್ಬೇಕಿತ್ತು ಅನ್ಸುತ್ತೆ. ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ, I was not knowing. Let me do in this itself. If you guys want to make, you buy thick cream only. Okay, ಎಲ್ಲ ಟ್ರಾನ್ಸ್ಫರ್ ಆದಮೇಲೆ I'm using whisker to whisk this cream to make it more thicker. Now I am using this Amul condensed milk for the sweetener. Let me open this and put some. ನಂಗೆ ಸ್ವೀಟ್ ಜಾಸ್ತಿ ಇದ್ರೆ ಇಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ. After adding condensed milk, I am going to mix everything by using this whisker once again. ಓ ಮೈ ಗಾಡ್, ಇದಷ್ಟು ಮಾಡೋಷ್ಟರಲ್ಲಿ ಕೈಯೆಲ್ಲ ನೋವಾಗೋಯ್ತು. ಟಫ್ ಜಾಬ್. ಅಷ್ಟೊಂದು ಕೈ ನೋವಿಸ್ಕೊಂಡು ಮಾಡಿದೆ, ಬಟ್ ಆಗಿದ್ದು ಮಾತ್ರ ಇಷ್ಟೇ ತಿಕ್ಕು. ಇಟ್ಸ್ ಫೈನ್. ಲೆಟ್ ಮಿ ಆ್ಯಡ್ ದಿಸ್ ಪೇಸ್ಟ್. ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡ್ವಲ್ಲ, ಆ ಪೇಸ್ಟ್ನ ಸ್ವಲ್ಪ ಅಲ್ಲ ಫುಲ್ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ನಾನು ಏನು ಐಸ್ ಕ್ರೀಮ್ ಮಾಡ್ತಿದ್ದೀನಿ ಅಂತಲೇ ಹೇಳಲಿಲ್ಲ. ಇಟ್ಸ್ ಎ ಚಿಕ್ಕು ಐಸ್ ಕ್ರೀಮ್. ಅಗೇನ್ ಇದು ಕ್ಲೀನಾಗಿ ಮಿಕ್ಸ್ ಆಗಲಿ ಅಂತ ಐ ಆಮ್ ಯೂಸಿಂಗ್ ದಿಸ್ ವಿಸ್ಕರ್. ನಾವು ಸ್ವಲ್ಪ ಚಿಕ್ಕೂಸನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಗೇನ್ ಒನ್ ಮೋರ್, ದೀಸ್ ಚಿಕ್ಕೂಸ್ ಆರ್ ಫ್ರೆಶ್ ಫ್ರಮ್ ಆರ್ ಫಾರ್ಮ್. ಇದನ್ನು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಐ ಆಮ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದಿಸ್ ಟು ಸಮ್ ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್. ಯಾಕಂದರೆ ಫ್ರೀಸರಲ್ಲಿ ಬೇರೆ ಬಾಕ್ಸ್ ಎಲ್ಲ ಇಟ್ಟರೆ ಹಾಳಾಗಿಬಿಡುತ್ತೆ. ಸೊ ಆ್ಯಂಡ್ ಒನ್ ಮೋರ್, ಇದ್ರ ಔಟ್ಕಮ್ ಹೆಂಗೆ ಬರುತ್ತೆ ಅಂತ ನಾನು ಒಂದು ಶಾರ್ಟ್ಸ್ ಮಾಡಿ ಹಾಕ್ತೀನಿ, ಪ್ಲೀಸ್ ಡೂ ವಾಚ್. ನಾವು ಐ ಆಮ್ ಗೋಯಿಂಗ್ ಟು ಗಾರ್ನಿಷ್ ದಿಸ್ ವಿತ್ ಸಮ್ ಪಿಸ್ತಾಸ್, ಬಿಕಾಸ್ ಪಿಸ್ತಾ ನಂಗೆ ಇಷ್ಟ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇಟ್ ಲುಕ್ಸ್ ಸೋ ಗುಡ್. ಲುಕ್ಸ್ ಆರ್ ಇಂಪಾರ್ಟೆಂಟ್ ಅಲ್ವಾ? ಓಕೆ, ಇಟ್ಸ್ ಡನ್. ಲೆಟ್ ಮಿ ಶೋ. ಚಲ್ ಬಿಡ್ತಾ ಇದೆ, ಸಾಕು, ತೋರಿಸೋದೆಲ್ಲ ಬೇಡ. ಸುಮ್ಮನೆ ಕ್ಲೋಸ್ ಮಾಡಿ ಫ್ರೀಝರಲ್ಲಿ ಇಟ್ಬಿಡ್ತೀನಿ. 7 to 8 hours ಫ್ರೀಸ್ ಮಾಡಬೇಕಂತ ಹೇಳಿದ್ದಾರೆ ಯೂಟ್ಯೂಬಲ್ಲಿ. ಐ ವಿಲ್ ಫಾಲೋ ದಟ್. ಲೆಟ್ ಮಿ ಕೀಪ್ ಇನ್ ಫ್ರೀಝರ್. ಇನ್ನೊಂದು ಐಸ್ ಕ್ರೀಮ್ ಬೇರೆ ಇದೆ, ಐ ಶುಡ್ ಹ್ಯಾವ್. ಐಸ್ ಕ್ರೀಮ್ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಒಂದು ಒಳ್ಳೆ ಊಟ ಮಾಡಿದೆ. ನಮ್ಮ ಮನೇಲಿ ಇವತ್ತು ಪೂಜೆ ಇತ್ತು, ಸೊ ದೀಸ್ ಆಲ್ ಡೆಕೋರೇಟಿವ್ ಊಟ ಎಲ್ಲ ಮುಗಿಸ್ಬಿಟ್ಟು ಚೆನ್ನಾಗಿ ರೆಸ್ಟ್ ಮಾಡಿ ನನ್ನ ಪೇರೆಂಟ್ಸ್ ಫಂಕ್ಷನ್ಗೆ ಅಂತ ಚಿತ್ರದುರ್ಗಕ್ಕೆ ಹೋಗ್ತಿದ್ರು. ಐ ಟು ವೆಂಟ್ ವಿತ್ ದೆಮ್. ಫಂಕ್ಷನ್ಗಲ್ಲ, ಐ ಆಮ್ ನಾಟ್ ಎಟ್ ಆಲ್ ಎ ಫಂಕ್ಷನ್ ಪರ್ಸನ್. ನನಗೂ ಅದಕ್ಕೂ ಆಗಿ ಬರೋದೇ ಇಲ್ಲ, ಬಟ್ ಸ್ಟಿಲ್ ಐ ವೆಂಟ್ ವಿತ್ ದೆಮ್. ಲೆಟ್ ಮಿ ಶೋ ಯು ಫಾರ್ ವಾಟ್ ಪರ್ಪಸ್ ಐ ಆಮ್ ಗೋಯಿಂಗ್. ಹಿಯರ್ ಐ ಕೇಮ್ ಟು ಝೂಡಿಯೋ. ಏನಕ್ಕೆ ಅಂತ ಅಂದರೆ ಅಲ್ಲಿ ಕಾಟನ್ ಪ್ಯಾಡ್ಸು, ಟಿಶ್ಯೂಸು ಇದೆಲ್ಲ ಕಡಿಮೆಗೆ ಸಿಗತ್ತೆ, ಅದಕ್ಕೆ ತೊಗೊಳಕ್ಕಂತ ಬಂದಿದ್ದು. ಬಟ್ ಅದ್ಯಾವುದು ನಾನು ತೊಗೊಂಡಿದ್ದೇ ಬೇರೆ. ಅದು ಹಂಗೆ ಆಗೋದಲ್ವಾ, ಯೂಸ್ಲೆಸ್ ಶಾಪಿಂಗ್ ಆಯಿತು ಅಷ್ಟೇ. ದಿಸ್ ಈಸ್ ಮೈ ಒನ್ ಮೋರ್ ನೀಸ್. ಶಿ ಲಿವ್ಸ್ ಇನ್ ಚಿತ್ರದುರ್ಗ ಇಟ್ ಸೆಲ್ಫ್. ಐ ಮೆಟ್ ಹರ್ ಆ್ಯಂಡ್ ಎಂಜಾಯ್ಡ್ ಸಮ್ ಟೈಮ್. ನನ್ನ ಪೇರೆಂಟ್ಸ್ ಬರೋ ತನಕ ನಾನು ಮಾಡಿದ್ದು ಯೂಸ್ಲೆಸ್ ಶಾಪಿಂಗ್.
Oh, sorry, I don't call this useless anymore. Because I took some nice pieces. I don't call this useless anymore. That's the end of my shopping. Bye bye, Zudio. Look at her. She's so curious and copying me. Oh. Okay, that's the end of my fully useful shopping and coming back home. Bye bye to the Stones Fillet Fort City. ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡ್ತು, ಸೊ ಒಂದು ಕ್ವಿಕ್ ಸ್ನ್ಯಾಕ್ ಬ್ರೇಕ್ ತೊಗೊಂಡ್ಬಿಟ್ಟು ವಿ ಕೇಮ್ ಬ್ಯಾಕ್ ಹೋಮ್. ದಿಸ್ ಇಸ್ ವಾಟ್ ಐ ಬಾಟ್ ಫ್ರಮ್ ಝುಡಿಯೋ. ಬೇಕಾಗಿದ್ದೇನು ತೊಗೊಬರಲಿಲ್ಲ. ಆ್ಯಂಡ್ ಐ ಎಂಡೆಡ್ ಅಪ್ ಮೈ ಡೇ ಬೈ ಹ್ಯಾವಿಂಗ್ ದಿಸ್ ಟಬ್ ಆಫ್ ಐಸ್ ಕ್ರೀಮ್. ಮಿಡ್ ನೈಟ್ ಕ್ರೇವಿಂಗ್ಸ್. ಐ ನೋ ಇಟ್ಸ್ ನಾಟ್ ಗುಡ್ ಹ್ಯಾವಿಂಗ್ ಶುಗರ್ ಎಟ್ ನೈಟ್, ಬಟ್ ಏನು ಮಾಡೋಕ್ಕಾಗಲ್ಲ, ಕ್ರೇವಿಂಗ್ ಬಂದಾಗ ತಿಂದುಬಿಡಬೇಕು. ದಟ್ಸ್ ದ ಎಂಡ್ ಆಫ್ ಮೈ ಡೇ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. Please do like, share, comment and subscribe to my YouTube channel. Bye bye.